ಮಂಗಳೂರಿನ ಕಾರಂಜಿ ಪಾರ್ಕ್ನಲ್ಲಿದ್ದ ಸಂಗೀತ ಕಾರಂಜಿ ಲೇಸರ್ ಶೋ ಸಂಜೆ ವೇಳೆ ಸೇರಿದವರನ್ನ ರಂಜಿಸ್ತಾ ಇತ್ತು. ಸಂಗೀತದ ಲಯಕ್ಕೆ ಅನುಗುಣವಾಗಿ ನರ್ತಿಸುವ ಬಣ್ಣಮಡದ ಕಾರಂಜಿ ಜನರನ್ನ ಸೆಳೀತಾ ಇತ್ತು. ಆದರೆ ಕೆಲ ವರ್ಷಗಳಿಂದ ಕಾರಂಜಿ ನೃತ್ಯ ನೋಡೋ ಭಾಗ್ಯವನ್ನ ಜನ ಕಳ್ಕೊಂಡಿದ್ದಾರೆ. ಮಂಗಳೂರಿನ ಕದ್ರಿ ಪಾರ್ಕ್ ಪಕ್ಕದಲ್ಲೇ ಜಿಂಕೆ ಪಾರ್ಕ್ ಇತ್ತು. ಅದೀಗ ಕಾರಂಜಿ ಪಾರ್ಕ್ ಅಂತ ಹೆಸರು ಬದಲಾಗಿದೆ. ಆದರೆ ಕಾರಂಜಿ ಪಾರ್ಕ್ನಲ್ಲಿದ್ದ ಕಾರಂಜಿ ಮಾತ್ರ ಕಾಣಿಸ್ತಾ ಇಲ್ಲ. ಹಲವು ವರ್ಷಗಳ ಹಿಂದೆ ಜನರನ್ನ ರಂಜಿಸ್ತಾ ಇದ್ದ ಕಾರಂಜಿ ವಸ್ತುಗಳು ತುಕ್ಕು ಹಿಡಿದಿವೆ. 2018ರಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ಕಾರಂಜಿ ನಿರ್ಮಾಣ ಮಾಡಲಾಗಿತ್ತು. ತೋಟಗಾರಿಕಾ ಇಲಾಖೆ ನಿರ್ವಹಣೆ ಮಾಡ್ತಾ ಇತ್ತು. ಸಂಗೀತದ ಲಯಕ್ಕನುಗುಣವಾಗಿ ನರ್ತಿಸುವ ಬಣ್ಣ ಬಣ್ಣದ ಕಾರಂಜಿ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸಿತ್ತು. ತುಳುನಾಡಿನ ಸಂಸ್ಕೃತಿಯನ್ನ ಬಿಂಬಿಸುವ ಯಕ್ಷಗಾನ, ಕಂಬಳ, ಭೂತಾರಾಧನೆಯಂತಹ ಚಿತ್ರಣಗಳು ಪ್ರೇಕ್ಷಕರನ್ನ ಸೆಳೆದಿತ್ತು. ಕಾರಂಜಿ ಮೊದಲಿಂದ ಇತ್ತು, ಒಳ್ಳೆ ಅರೇಂಜ್, ಅದು ಒಳ್ಳೆ ಕೂತ್ಕೊಳ್ಳಿಕ್ಕೆಲ್ಲ ಅರೇಂಜ್ಮೆಂಟ್ ಎಲ್ಲ ಉಂಟು. ಆದರೆ ಈಗ ಸ್ಟಾಪ್ ಮಾಡಿದ ನಂತರ ಅಲ್ಲಿ ಯಾರು ಬರೋದು ಸಹ ಕಮ್ಮಿ ಆಗ್ತದೆ. ಬಂದು ಅಲ್ಲಿ ಮಾತಾಡಿ ಒಂದು ಜನರಿಗೆ ಇಂಟ್ರೆಸ್ಟ್ ಬೇಕಲ್ಲ, ಹಾಗೆ ಇಲ್ಲಿ ಬಂದು ಏನಾದರೂ ಇದು ಮಾಡ್ತಾರೆ. ಈ ಸೈಡಲ್ಲೆಲ್ಲ ಉಂಟು, ಅದೊಂದು ಇರೋದಂತೆ ಕಾರಂಜಿ ಭಾರಿ ಒಳ್ಳೆ ಕಾರಂಜಿ ಮಾತ್ರ. ಮಂಗಳೂರು ಜನತೆ ಜೊತೆಗೆ ಮಂಗಳೂರಿಗೆ ಬರ್ತಾ ಇದ್ದ ಪ್ರವಾಸಿಗರನ್ನ ರಂಜಿಸ್ತಾ ಇದ್ದ ಕಾರಂಜಿ ತನ್ನ ಕಾರ್ಯ ನಿಲ್ಲಿಸಿ ಸುಮಾರು 6 ವರ್ಷ ಕಳೆದಿದೆ. ನೀರಿಗೆ ಅಳವಡಿಸಿದ ಯಂತ್ರಗಳು ತುಕ್ಕು ಹಿಡಿದಿವೆ. ಆಸನಗಳಲ್ಲಿ ಹುಲ್ಲು ಬೆಳೆದು ಕಳೆ ಆವರಿಸಿದೆ. ಕಾರಂಜಿ ನರ್ತನ ಮತ್ತೆ ಆರಂಭಿಸಲು ಅಧಿಕಾರಿಗಳು ಮನಸ್ಸು ಮಾಡ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ಕಾರಂಜಿ ಇದೆಲ್ಲ ಸ್ಟಾಪ್ ಆದರೂ ಕೂಡ ಬೇರೆ ಏನು ಅಲ್ಲಿ ಫೋಟೋ ಶೂಟಿಗಾಗಿರ್ಬೋದು ಅಥವಾ ಎಂಟ್ರಿ ಅಂತ ಹೇಳಿ ಏನು ಫೀಸನ್ನು ತೊಗೊಳ್ಳುವಂಥದ್ದು ಆ ಥರ ಶುಲ್ಕವನ್ನು ತಗೊಳ್ತಾ ಇದ್ದಾರೆ. ಸೊ ಗೌರ್ಮೆಂಟಿಂದ ಫಂಡ್ ರಿಲೀಸ್ ಆಗಿದೆ, ಇಲ್ಲಿ ಈ ಥರ ಕೆಲಸಗಳನ್ನು ಮಾಡಿದ್ದಾರೆ, ಇಲ್ಲಿ ಅದು ಮತ್ತೆ ಸ್ಟಾಪ್ ಆಗಿದೆ, ಫುಲ್ಲು ತುಕ್ಕು ಹಿಡಿದಿದೆ. ಹಾಗಾದರೆ ಈ ಒಂದು ಕೋಟಿ ರೂಪಾಯಿಗಳು ಏನು ಅನುದಾನ ಕೊಟ್ಟಿರುವಂಥದ್ದು ಇದು ಡೆವಲಪ್ಮೆಂಟಿಗೋಸ್ಕರ ವೇಸ್ಟ್ ಆಯ್ತಲ್ವಾ. ನೂರಾರು ಮನಸ್ಸುಗಳಿಗೆ ಸಂಜೆ ವೇಳೆ ಮುದ ನೀಡಿ ಮನಸ್ಸನ್ನ ಹಗುರವಾಗಿಸುತ್ತಿದ್ದ ಕಾರಂಜಿಯನ್ನ ಮತ್ತೆ ಆರಂಭಿಸುವಂತೆ ಜನಾಗ್ರಹ ಕೇಳಿಬಂದಿದೆ. ಮಂಗಳೂರು ಸ್ಮಾರ್ಟ್ ಸಿಟಿ, ಆದ್ರೆ ಕಾರಂಜಿ ಯೋಜನೆ ಹಳ್ಳ ಹಿಡಿದಿರೋದು ನಾಚಿಕೆಗೇಡು. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.